ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಬ್ಬರು ಆರೋಪಿಗಳ ಬೇಲ್ ಅರ್ಜಿಯ ವಿಚಾರಣೆ ಇದೆ. ಯಾರಲ್ಲ ಅಂದ್ರೆ ಪ್ರದೋಷ್ ಹಾಗೆ ಜಗದೀಶ್, ಇವರಿಬ್ಬರ ಜಾಮೀನು ಅರ್ಜಿಯ ವಿಚಾರಣೆ ಇದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯೋದಿದೆ. ಜಗದೀಶ್ ಪರ ವಕೀಲ ರಂಗನಾಥ್ ರೆಡ್ಡಿ ವಾದವನ್ನ ಮಂಡಿಸ್ತಾರೆ. ಜೊತೆಗೆ ಪ್ರದೋಷ್ ಪರ ವಕೀಲ ಪರಶುರಾಮ್ ವಾದವನ್ನ ಮಂಡನೆ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು, ಈ ಸಂಪೂರ್ಣ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಲ್ಲಿ ಕೊನೆಯ 3 ಆರೋಪಿಗಳು 17, 16 ಹಾಗೆ 15 ಅವರಿಗೆ ಬೇಲ್ ಆಗಿದೆ, ಹೊರಗಡೆ ಇದ್ದಾರೆ. ಉಳಿದಂತ ಆರೋಪಿಗಳಲ್ಲಿ ಅನುಕುಮಾರ್ ಸೇರಿದಂತೆ ಬಹಳಷ್ಟು ಜನರು ಬೇಲ್ ಅರ್ಜಿಯನ್ನ ಹಾಕಿದ್ದು ಆಯ್ತು. ಆ ಬೇಲ್ ಅರ್ಜಿಯ ವಿಚಾರಣೆಗಳು ಕೂಡ ನಡೆಯೋದಿದೆ. ಇವತ್ತು ಇಬ್ಬರ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದು ಪ್ರದೋಷ್ ಆಗಿ ಜಗದೀಶ್ ಇವರ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ. ಇವರ ಪಾತ್ರ ಅಲ್ಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ, ಅಥವಾ ನಾವು ಗಮನಿಸಿರಬಹುದು ಈ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಯಾವ ರೀತಿಯಾಗಿ ವಾದ ಮಂಡನೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ, ಏನೇನ್ ಟೆಕ್ನಿಕಲ್ ಫಾಲ್ಟ್ಗಳಿದೆ, ಪ್ರೊಸೀಜರಲ್ ಲ್ಯಾಬ್ಸ್ ಇದೆ, ಅವುಗಳನ್ನ ಎತ್ತಿ ಹಿಡಿತಾ ಇದ್ರು. ಇಲ್ಲೂ ಯಾವ ರೀತಿಯಾಗಿ ವಾದ ಮಂಡನೆ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗಿದೆ. ನೋಡಿ, ಇವತ್ತಿರೋದು ಕೇವಲ ಇಬ್ಬರ ಜಾಮೀನು ಅರ್ಜಿಯ ವಿಚಾರಣೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈ ಇಬ್ಬರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಬ್ಬರು ವಕೀಲರು ವಾದವನ್ನ ಮಂಡಿಸ್ತಾರೆ. ಪ್ರದೋಷ್ ಹಾಗೆ ಇನ್ನೊಬ್ಬ ಆರೋಪಿಯ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತಿನ ದಿನ ಇರುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ.